ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಏನಂದ್ರೆ, ಕನಸಲ್ಲಿ ನೀವು ಆಹಾರ ಪದಾರ್ಥಗಳು ಅಥವಾ ಹಣ್ಣು ಹಂಪಲುಗಳು ಇವುಗಳನ್ನ ಎಲ್ಲ ನೋಡಿದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ. ಆಹಾರಗಳು ನಮ್ಮ ಆರೋಗ್ಯಕ್ಕೆ ಎಷ್ಟು ಇಂಪಾರ್ಟೆಂಟ್ ಆಗಿದೆಯೋ ಅದೇ ರೀತಿಯಲ್ಲಿ ನೀವು ಕನಸಲ್ಲಿ ಆಹಾರಕ್ಕೆ ಸಂಬಂಧಿಸಿದ ಕನಸುಗಳನ್ನು ಕಾಣುವುದು ಅಂದ್ರೆ ಅವುಗಳು ಕೂಡ ನಿಮ್ಮ ಭವಿಷ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಸೂಚನೆಗಳನ್ನ ಅಂದ್ರೆ ಕೆಲವೊಂದು ಮಾಹಿತಿಗಳನ್ನ ನೀಡುತ್ತೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ, ಯಾವೆಲ್ಲ ಆಹಾರ ವಸ್ತುಗಳನ್ನು ನೋಡುವುದನ್ನ ಒಳ್ಳೆಯದು ಮತ್ತು ಯಾವುದು ಕೆಟ್ಟದ್ದು ಎಂಬುದನ್ನ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ. ಮೊದಲನೇದಾಗಿ ಬಾದಾಮಿ. ಇನ್ನು ಕೆಲವೊಮ್ಮೆ ನಾವು ಕನಸಲ್ಲಿ ಬಾದಾಮಿಗಳನ್ನ ಅಥವಾ ಬೀಜಗಳನ್ನ ಈ ರೀತಿಯ ವಸ್ತುಗಳನ್ನ ಕನಸಲ್ಲಿ ಕಾಣುತ್ತೇವೆ. ಬಾದಾಮಿಯನ್ನ ಕನಸಲ್ಲಿ ಕಾಣುವುದು ಅಂದ್ರೆ ಇದು ಭವಿಷ್ಯದಲ್ಲಿ ಸಂತೋಷದ ಜೀವನ, ಉತ್ತಮ ಆರೋಗ್ಯ ಎಂಬ ಅರ್ಥವನ್ನ ನೀಡುತ್ತೆ. ಇದನ್ನ ಶುಭ ಕನಸು ಅಂತಾನೆ ಹೇಳ್ಬಹುದು. ಎರಡನೆಯದಾಗಿ ಸೇಬು ಹಣ್ಣು ಅಥವಾ ಆಪಲ್. ಇನ್ನು ಕನಸಲ್ಲಿ ಆಪಲ್ ಅನ್ನು ನೋಡುವುದನ್ನ ಕೂಡ ವ್ಯವಹಾರದಲ್ಲಿನ ಯಶಸ್ಸಿನ ಸೂಚಕ ಅಂತ ಹೇಳ್ಬೋದು. ಈ ಕನಸುಗಳು ನಮ್ಮ ವ್ಯವಹಾರದಲ್ಲಿನ ಅಭಿವೃದ್ಧಿಯನ್ನ ಸೂಚಿಸುತ್ತೆ. ಈ ಕನಸುಗಳು ವ್ಯವಹಾರದ ಪ್ರಗತಿಗೆ ಕಾರಣವಾಗುತ್ತೆ. ಮೂರನೇದಾಗಿ ಆಹಾರ. ಕನಸಲ್ಲಿ ಎಲ್ಲಾ ರೀತಿಯ ಒಂದಿಷ್ಟು ಆಹಾರಗಳನ್ನು ನೋಡುವುದು ಅಂದ್ರೆ ಇದರರ್ಥ ಆ ಕನಸನ್ನ ಕಂಡ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನ ಹೊಂದುತ್ತಾನೆ ಮತ್ತು ಆ ವ್ಯಕ್ತಿಯು ಅದೃಷ್ಟದ ಒಡೆಯನಾಗುತ್ತಾನೆ ಅಂತಾನೆ ಹೇಳ್ಬಹುದು. ನಾಲ್ಕನೆಯದಾಗಿ ಬೆಣ್ಣೆ. ಇನ್ನು ಕನಸಲ್ಲಿ ನಾವು ಬೆಣ್ಣೆಯನ್ನು ನೋಡುವುದು ಅಂದ್ರೆ ಅದನ್ನು ಕೂಡ ಸಂತೋಷದ ಸಂಕೇತ ಅಂತ ಪರಿಗಣಿಸಬಹುದು. ಐದನೆಯದಾಗಿ ಎಲೆಕೋಸು. ಇನ್ನು ಕನಸಲ್ಲಿ ಎಲೆಕೋಸು ಕತ್ತರಿಸುವುದನ್ನು ನೋಡುವುದು ಅಂದ್ರೆ ಪತಿ ಪತ್ನಿಯರ ನಡುವೆ ಪರಸ್ಪರ ಅಸೂಯೆ ಹುಟ್ಟಿಕೊಳ್ಳುತ್ತೆ ಅಂತ ಅರ್ಥ. ಇದನ್ನ ಅಶುಭ ಕನಸಂತ ಪರಿಗಣಿಸಲಾಗುತ್ತೆ ಮತ್ತು ಈ ಕನಸುಗಳು ಪತಿ ಪತ್ನಿಯರ ನಡುವಿನ ಸಂಬಂಧವು ಹಾಳಾಗುವುದನ್ನ ಸೂಚಿಸುತ್ತೆ. ಐದನೆಯದಾಗಿ ಬಾಳೆಹಣ್ಣು ಅಥವಾ ಬನಾನಾ. ಇನ್ನು ಕನಸಲ್ಲಿ ಬಾಳೆಹಣ್ಣನ್ನು ನೋಡುವುದು ಅಥವಾ ತಿನ್ನುವುದು ಅಂದ್ರೆ ನೀವು ಸಾಕಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಬೇಕು ಅಂತ ಅರ್ಥ. ಈ ಕನಸುಗಳು ನಿಮ್ಮ ಸಾವಿನ ಕುರಿತು ಕೂಡ ಮಾಹಿತಿಯನ್ನು ನೀಡುತ್ತೆ. ಆರನೆಯದಾಗಿ ಐಸ್ ಕ್ರೀಮ್. ಯಾರು ತಮ್ಮ ಕನಸಲ್ಲಿ ಐಸ್ ಕ್ರೀಮ್ ಅನ್ನು ನೋಡುತ್ತಾರೋ ಅವರು ಆದಷ್ಟು ಬೇಗ ಶ್ರೀಮಂತಿಕೆಯನ್ನ ಅನುಭವಿಸುತ್ತಾರೆ ಅಂತ ಅರ್ಥ. ಈ ಕನಸುಗಳು ನೀವು ಶ್ರೀಮಂತರಾಗುವ ಲಕ್ಷಣವನ್ನ ಸೂಚಿಸುತ್ತೆ.